ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಗ್ರಹ ನಕ್ಷತ್ರ ರಾಶಿಗಳನ್ನೆಲ್ಲ ನಂಬ್ತಾರಲ್ವಾ, ಅವರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನೋಡಿ. ಈ ವಿಡಿಯೋದಲ್ಲಿ ಇದು ಪಳಪಳ ಹೊಳಿತಾ ಇದೆ ಅಲ್ವಾ, ಅದು ಶುಕ್ರ ಗ್ರಹ. ಇನ್ನೊಂದು ಚಿಕ್ಕದು ಗುರುಗ್ರಹ. ಈ ಗುರು ಶುಕ್ರ ಗ್ರಹಗಳು ಕರ್ಕಾಟಕ ರಾಶಿ ಪ್ರವೇಶ ಮಾಡಿವೆ. ಜೂನ್ 10ನೇ ತಾರೀಕಿನ ದಿನ ಶುಕ್ರ ಮತ್ತು ಗುರುಗ್ರಹಗಳು ಕರ್ಕಾಟಕ ರಾಶಿಗೆ ಬಂದಿರುವುದರಿಂದ ಎಲ್ಲ ರಾಶಿ ನಕ್ಷತ್ರದವರಿಗೂ ತುಂಬ ಉತ್ತಮವಾದ ಫಲಗಳು ದೊರೆಯುತ್ತವೆ ಅಂತೆ. ಅದು ಹೇಗಪ್ಪ ಅಂದರೆ, ಈ ಜೂನ್ 19ನೇ ತಾರೀಕಿನ ದಿನ ಶುಭ ಶುಕ್ರವಾರ ಇರುವುದರಿಂದ ಅಂದಿನ ದಿನ ಪಂಚಮಿ ಕೂಡ ತಿಥಿ ಇದೆ. ಪಂಚಮಿ ತಿಥಿ ಯಾವುದೇ ವಾರ ಬಂದರೂ ತುಂಬ ಶುಭವಾಗಿರುತ್ತದೆ. ಅಂದರೆ ಜೂನ್ 19ನೇ ತಾರೀಕು ಶುಕ್ರವಾರದ ದಿನ ನಾವು ಮನೆಯಲ್ಲಿ ಕೆಲಸಕ್ಕೆ ಹೋಗುವವರಾದರೆ, ಕೆಲಸಕ್ಕೆ ಹೋಗುವವರು ಆದರೆ ಅವರು ಕೇವಲ ಅವತ್ತಿನ ದಿನ ಸಂಜೆ ಹೊರಗಡೆ ಬಂದು, ಮನೆಯಿಂದ ಆಚೆ ಕಡೆ ಬಂದು ಈ ಶುಕ್ರ ಮತ್ತು ಗುರುಗ್ರಹವನ್ನು ನೋಡಿ ಕೇವಲ ಕೈ ಮುಗಿದರೆ ಸಾಕು. ಅದೆಲ್ಲಿರುತ್ತಪ್ಪ ಅಂದರೆ, ಆಕಾಶದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ವಾಯುವ್ಯ ಮೂಲೆ ಕಡೆ ಬಂದಿರುತ್ತೆ ನೋಡಿ. ಸ್ವಲ್ಪ ಪಶ್ಚಿಮ ದಿಕ್ಕು ಮತ್ತು ವಾಯುವ್ಯ ಮೂಲೆ, ಇದು ಏನು ಹೇಳ್ತಾರೆ, ದಿಕ್ಕುಗಳ ಬಗ್ಗೆ ಗೊತ್ತಿರುತ್ತಲ್ವ, ಅವ್ರಿಗೆ ಬೇಗ ಗೊತ್ತಾಗುತ್ತೆ. ಆ ಥರ ನೋಡಿ ನಮ್ಮ ಮನದಲ್ಲಿರುವ ಏನೇ ಬೇಡಿಕೆಯನ್ನು ಬೇಡಿಕೊಂಡು ಕೈ ಮುಗಿದ್ರೆ ಸಾಕು. ಕೆಲಸಕ್ಕೆ ಹೋಗದೆ ಅಥವಾ ಮನೆಯಲ್ಲೇ ಇರ್ತಾರಲ್ವ ನಮ್ಮಂಥವ್ರು, ಅವ್ರು ಏನು ಮಾಡಬೇಕಪ್ಪ ಅಂದರೆ, ಬೆಳಿಗ್ಗೆ ಅವತ್ತಿನ ದಿನ ಶುಕ್ರವಾರ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಪೂಜಾದಿಗಳನ್ನು ಮುಗಿಸಿಕೊಂಡು ಮನೆ ದೇವರ ಧ್ಯಾನ, ತುಪ್ಪದ ದೀಪವನ್ನು ಬೆಳಗಿದ ನಂತರ ಅವತ್ತಿನ ದಿನ ಗಣೇಶನ ಗುಡಿಗೆ, ಹತ್ತಿರದಲ್ಲೇ ಇರುವ ಗಣೇಶನ ಗುಡಿಗೆ ಹೋಗಿ ಬನ್ನಿ. ಅಥವಾ ಇಲ್ಲ ಆ ದೇವಸ್ಥಾನ ಇಲ್ಲ ಅಂದರೆ ದೇವಿ ದೇವಸ್ಥಾನಕ್ಕಾದರೂ ಹೋಗಿ ಬನ್ನಿ. ಅವತ್ತಿನ ದಿನ ಶುಕ್ರವಾರ ಅಲ್ವಾ, ಅದಕ್ಕೋಸ್ಕರ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ಅರ್ಚನೆ ಪೂಜೆಗಳನ್ನು ಮಾಡಿಸಿಕೊಳ್ಳಿ. ಮತ್ತು ಕುಂಕುಮ ಅರ್ಚನೆ ಕೂಡ ಮಾಡಿಸಿಕೊಂಡು ಪ್ರತಿದಿನ ಅದೇ ಕುಂಕುಮವನ್ನು ಹಚ್ಚಿಕೊಳ್ತಾ ಇರಬೇಕಾಗುತ್ತೆ. ಮನೆಯಲ್ಲಿರುವವರೆಲ್ಲರೂ ಅದೇ ಕುಂಕುಮನೇ ಹಚ್ಕೊಂಡ್ರೆ ತುಂಬ ಒಳ್ಳೆಯದಂತೆ. ಆಮೇಲೆ ಏನಪ್ಪ ಅಂದರೆ, ದೇವಿ ದೇವಸ್ಥಾನಕ್ಕೆ ಹೋಗುವಾಗ ಹಸಿರು ಅಥವಾ ಕೆಂಪು ಬ್ಲೌಸ್ ಪೀಸಲ್ಲಿ ಒಂದು ಮಡ್ಲಕ್ಕಿಯನ್ನು ತೆಗೆದುಕೊಂಡು ಹೋಗೋದನ್ನು ಮರೀಲಿಕ್ಕೆ ಹೋಗಬೇಡಿ, ಓಕೆನಾ. ಮತ್ತೇನಪ್ಪ ಅಂದರೆ, ಅಂದಿನ ದಿನ ಬೆಳಗ್ಗೆ ಪೂಜೆ ಎಲ್ಲ ಮುಗಿದ ನಂತರ ಓಂ ಗಂ ಗಣಪತಿಯೇ ನಮಃ ಅಂತ 21 ಬಾರಿ ಹೇಳಿಕೊಳ್ಳಿ. ನಂತರ ಸಂಜೆ ದೀಪ ಹಚ್ತೀವಲ್ವ, ಆಗ ಓಂ ದುಂ ದುರ್ಗಾಯೇ ನಮಃ ಅಂತ ಮನದಲ್ಲೇ ಹೇಳಿಕೊಳ್ಳಿ. ನಂತರ ದೇವಸ್ಥಾನಕ್ಕೆ ಹೋಗೋದಿದ್ರು ಅಥವಾ ಹೋಗಿದ್ರೂ ಈ ಮಂತ್ರಗಳನ್ನು ಹೇಳಿಕೊಳ್ಳಿ, ಓಕೆನಾ. ಈ ಥರ ಒಂದು ಗುರು ಶುಕ್ರ ಗ್ರಹ ಕರ್ಕಾಟಕ ರಾಶಿಗೆ ಬಂದಿರುವ ಒಂದು ದಿನದಲ್ಲಿ ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ನಮಗೆ ಉತ್ತಮವಾದ ಫಲಗಳು ದೊರೆಯುತ್ತವೆ ಎಂದು ನಮ್ಮ ಗುರುಜಿ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಿಮಗೂ ಒಳ್ಳೆಯದಾಗಲಿ ಎಂದು ತಿಳಿಸಿದ್ದೇನೆ. ಮತ್ತೇನಪ್ಪ ಅಂದರೆ, ದೇವಸ್ಥಾನಕ್ಕೆ ಹೋದಾಗ ಕೇವಲ 21 ರೂಪಾಯಿಗಳನ್ನು ಅರ್ಚಕರಿಗೆ ಕೊಡಬೇಕಾಗುತ್ತದೆ. ಹೆಚ್ಚಿಗೆ ಇದ್ದರೆ ಹೆಚ್ಚಿಗೆ ಕೊಡಿ, ಅಥವಾ ಅಷ್ಟಂತೂ ಕೊಡಲೇಬೇಕಾಗುತ್ತದೆ, ಅಥವಾ ಹುಂಡಿಲಲ್ಲಾದರೂ ಹಾಕಬೇಕಾಗುತ್ತದೆ ನೋಡಿ. ಈ ಒಂದು ಸರಳವಾದ ಒಂದು ಗ್ರಹ ನಕ್ಷತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ಸರಳವಾದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.